ಮಹಿಳಾ ಸಂಘದ ಅಧ್ಯಕ್ಷರಾದಂಥ ಸ್ನೇಹಿತರು, ಯುವ ನಾಯಕರಾಗಿ ಹೊರಹೊಮ್ಮುತ್ತಾ ಇರ್ತಕ್ಕಂಥ ಶ್ರೀಯುತ B.R. ಶಿವಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಈ ಕಾರ್ಯಕ್ರಮ ಇಷ್ಟೆಲ್ಲ ಅತ್ಯಂತ ಅದ್ಭುತವಾಗಿ ನೆರವೇರಲಿಕ್ಕೆ ಕಾರಣಕರ್ತರು ನಮ್ಮ ಸಮಾಜದ ಹಿರಿಯ ಮುಖಂಡರು, ನಮ್ಮೆಲ್ಲರ ಮಾರ್ಗದರ್ಶಕರು. ಇಂಥ ವಿವಾಹ ಮಹೋತ್ಸವಗಳನ್ನು ಸ್ಥಿತವಾಗಿದೆ. 5 ಎಕರೆ ಜಮೀನಿದೆ, ಅವನು ಪಂಪ್ ಸೆಟ್ ಇದೆ, ಆದರೂ ಕೂಡ ಅವನಿಗೆ ಹೆಣ್ಣು ಯಾರು ಕೊಡಲ್ಲ ಅಂತ ಬೀಗ ಅವನು ರೈತ ಅನ್ನೋ ಕಾರಣಕ್ಕೋಸ್ಕರ ಅಂತೇಳಿ. ಹಾಗಾಗಿ ಅವನು ರೈತನಾದೋದಕ್ಕೆ ರೈತನ ಮಕ್ಕಳ ನಾವು ಬಂದಿರತಕ್ಕಂಥದ್ದು ಅಂತೇಳಿ. ಹಾಗಾಗಿ ನಮ್ಮ ಹೆಣ್ಣು ಮಕ್ಕಳಲ್ಲೂ ಕೂಡ ಬದಲಾಗಿದೆ. ಯಾಕೆಂದರೆ ಇವತ್ತು ವಿದ್ಯಾವಂತಲ್ಲಿ ನಾವು ಹೇಳಿದೆ, ಮೊನ್ನೆ ಒಂದು ನಾನು ಪ್ರೆಸ್ ಮಾಡಿದ್ದೆ, ಒಂದು ಲೇಖನ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅತಿ ಹೆಚ್ಚು ವಿಚ್ಛೇದನ ಕಂಡು ಬಂದಿರತಕ್ಕಂಥ ರೈತ ಕುಟುಂಬಗಳಲ್ಲ, ವಿದ್ಯಾವಂತ ಕುಟುಂಬಗಳಲ್ಲಿ ಇವತ್ತು ಮದುವೆ ಆಗಿ ಅಥವಾ ಮದುವೆಗೆ ಎಂಗೇಜ್ಮೆಂಟ್ ಆಗಿ ಆ ಎಂಗೇಜ್ಮೆಂಟ್ಗೂ ಮುನ್ನನೋ ಆ ಹುಡುಗನ ಬಗ್ಗೆನೋ ಅಥವಾ ಇನ್ನೂ ಆ ಕುಟುಂಬದ ಬಗ್ಗೆನೋ ಅಥವಾ ವೈಯಕ್ತಿಕವಾಗಿ ಆ ವಿಚ್ಛೇದನ ಆಗಿರ್ತಕ್ಕಂಥ ಮದುವೆ ಆದಮೇಲೂ ಕೂಡ ವಿಚ್ಛೇದನ ಕಾಣ್ತಕ್ಕಂಥದ್ದನ್ನು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಸಮಾಜನ ಬದಲಾಯಿಸ್ಬಿಡ್ತೀನಿ ನಾವು ಒಂದು ಹೊರಟಿಲ್ಲ, ಒಂದು ಆಶಾಭಾವನೆ ಇಟ್ಕೊಂಡು ಒಂದು ಹೆಜ್ಜೆ ಇಟ್ಟಿದ್ದೀವಿ. ಆ ಹೆಜ್ಜೆಗೆ ನಮ್ಮ ಸಿಕ್ಕಿರ್ತಕ್ಕಂಥ ಪ್ರೋತ್ಸಾಹ, ಆ ನಿಟ್ಟಿನಲ್ಲಿ ಏನೇ ಅಡೆತಡೆಗಳು ಬಂದರೂ ಕೂಡ ನಾವು ಮುಂದುವರಿತೀವಿ. ಸಮುದಾಯವನ್ನು ಒಗ್ಗೂಡಿಸುವಂಥ ಪ್ರಯತ್ನ, ಪ್ರತಿಷ್ಠೆಗೋಸ್ಕರ ಸಮಾಜ ಬಲಿ ಕೊಡುವಂಥದ್ದು ಬೇಡ ಅಂತೇಳಿ, ವ್ಯಕ್ತಿಗೋಸ್ಕರ ಕುಲವನ್ನು ಬಲಿ ಕೊಡ್ತಕ್ಕಂಥದ್ದು ಬೇಡ. ಕುಲಕ್ಕೋಸ್ಕರ ವ್ಯಕ್ತಿಯನ್ನು ಬಲಿ ಕೊಟ್ಟರೆ ಒಬ್ಬನ ತ್ಯಾಗ ಆಗ್ತದೆ, ಅದು ಪರಿಶ್ರಮ, ಅದು ಸಂಕುಲಕ್ಕೆ ಹೋಗಬೇಕು ಅಂತಕ್ಕಂಥ ಅದು ಆಶೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅತ್ಯಂತವಾಗಿ ಯಶಸ್ವಿಯಾಗಿ ಇಂದಿನ ಕಾರ್ಯಕ್ರಮವನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಅದಕ್ಕೆ ಕಾರಣ ಮೊದಲನೇದಾಗಿ ನಮ್ಮ ಎಲ್ಲ ನಿರ್ದೇಶಕರಿಗೆ ನಾನು ಅತ್ಯಂತ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅಧ್ಯಕ್ಷನಾಗಿ ಈ ಒಂದು ಕಾರ್ಯ ಸಕ್ಸಸ್ ಆಗಬೇಕು ಅಂದರೆ ಬರೀ ಅಧ್ಯಕ್ಷ ಮಾತ್ರ ಅಲ್ಲ, ನಮ್ಮ ತಂಡ ಒಂದು ತೇರನ್ನು ಎಳಿಬೇಕು ಅಂದರೆ ಹೆಂಗೆ ನಮ್ಮ ಸಮುದಾಯ ಹೆಂಗೆ ಕೈ ಜೋಡಿಸುತ್ತೆ, ಜನಗಳು ಹೆಂಗೆ ಕೈ ಜೋಡಿಸ್ತಾರೆ, ಹಂಗೆ ಸಂಪೂರ್ಣವಾಗಿ ನಮ್ಮ ನೌಕರ, ನಮ್ಮ ತಂಡ ಸಂಪೂರ್ಣವಾಗಿ ಭಾಗಿದಾರರಾಗಿ ಈ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ನಾನು ಮೊದಲನೇದಾಗಿ ಅವ್ರಿಗೆ ಆಭಾರಿಯಾಗಿದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ನಾವು ಭಾಳಷ್ಟು ನಿರೀಕ್ಷೆ ಮಾಡಿದ್ವಿ, ಬಟ್ ಎಷ್ಟು ಅಂದರೆ ಒಂದು 100, 150, 200 ಅಂದ್ಕೊಂಡಿದ್ವಿ. ನಾವೇನು ಯೋಚನೆ ಮಾಡಿದ್ವಿ ಅದಕ್ಕಿಂತ 4 ಪಟ್ಟು ಹೆಚ್ಚು ಜನ ನಮಗೆ ಸ್ಪಂದಿಸಿದ್ರು. ಆಗ ನಮ್ಗೆ ಗೊತ್ತಾಯಿತು ಸಮಾಜಕ್ಕೆ ಇದ್ರ ತುಂಬ ಅವಶ್ಯಕತೆ ಇದೆ ಅನಿಸ್ತು ನಮಗೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಯಾಕೆ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡಿ ನಮ್ಮ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡ್ಬಾರ್ದು ಅಂತ ಯೋಚನೆಯನ್ನು ನಾವು ಈಗ ಆಲ್ರೆಡಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಇದನ್ನು ನಾವು ಭಾಳ ಒಳ್ಳೆ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ತಲುಪಬೇಕು. ಈಗ ಇವತ್ತು ಬಂದಿದ್ದಂಥವ್ರು ಡಾಕ್ಟರ್ ಬಂದಿದ್ದರು, ಇಂಜಿನಿಯರು ಬಂದಿದ್ದರು, ಹಳ್ಳಿಯಿಂದ ಬಂದಿರತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇತ್ತು. ಆವಾಗ ನಮ್ಗೆ ಅನಿಸ್ತು ಇದು ತುಂಬ ಅವಶ್ಯಕತೆ, ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡಬೇಕು ಅಂತೇಳಿ ನಾವು ನಿರ್ಧಾರವನ್ನು ಮಾಡ್ಕೊಂಡಿದ್ದೇವೆ. ಹಾಗೆ 15ನೇ ತಾರೀಕು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಅದು ಸಂಪೂರ್ಣವಾಗಿ ಕಾಡಂಚಿನ ಗ್ರಾಮವಾದ ಬಿ ಮಟಗೇರಿ ಅಂತೇಳಿ, ಅಲ್ಲಿ ಪಕ್ಕ ಆಡಿ ಜನಾಂಗ ಇರತಕ್ಕಂಥವ್ರು, ಆ ಸಮುದಾಯಕ್ಕೆ ಇದು ತಲುಪಬೇಕು ಅನ್ನೋ ಉದ್ದೇಶದಿಂದ ನಾವು ಅಂದು ತುಂಬ ಬೃಹತ್ ಮಟ್ಟದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮ್ಮ ಪೂಜ್ಯ ಸುತ್ತೂರು ಶ್ರೀಗಳ ಕೃಪಾಶೀರ್ವಾದ ಇದೆ, ಹಾಗೂ ಮಂಜುನಾಥ್ ಬುದ್ಧಿಯವರು ಕೂಡ ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ದಾರೆ. ಸೊ ಹಾಗೆ ನಮ್ಮ ಸಮಾಜದ ಎಲ್ಲ ಗಣ್ಯಮಾನರು ಕೂಡ ಆಗ್ಬೋದು, ಮಠಾಧಿಪತಿಗಳಾಗ್ಬೋದು, ಎಲ್ಲ ಹಿರಿಯರು ಕೈ ಜೋಡಿಸಿ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗೋದಕ್ಕೆ ಸದಾ ಬೆನ್ನೆಲುಬಾಗಿ ನಮ್ಮ ಜೊತೆಗೆ ನಿಂತಿದ್ದಾರೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಅವರ ಒಂದು ಮಾರ್ಗದರ್ಶನ, ನಮ್ಮ ತಂಡದ ಒಂದು ಸಹಕಾರ ಜೊತೆಗೆ ನಮ್ಮ ಒಂದು ಈ ಒಂದು ಕಾರ್ಯಕ್ರಮವನ್ನು, ಎಲ್ಲ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿರ್ವಹಿಸ್ತೀವಿ ಅನ್ನೋ ಒಂದು ಭರವಸೆ ನನಗಿದೆ. ಕೆಲಸ ಇದ್ದರೆ ನಿಮಗೆ ಮನೆ ಇದೆಯಾ, ಜಮೀನು ಇದೆಯಾ, ಕಾರ್ ಇದೆಯಾ, ಈ ರೀತಿ ಪ್ರಶ್ನೆಗಳನ್ನ ಆಗ್ತಾ ಇರ್ತಕ್ಕಂಥದ್ದು. ಒಬ್ಬ ಈಗ ಶಿವರಾಜ್ ಅವರು ಫೋನ್ ಮೇಲೆಲ್ಲ ಬಯೋಡೇಟಾ ಕಳಿಸಿರ್ತಾರೆ, ಫೋನ್ ಮಾಡಿದ್ರೆ ಫೋನ್ ಮೇಲೆ ಮದುವೆ ಮಾಡೋ ರೀತಿಯಲ್ಲಿ ಎಲ್ಲಾ ವಿಷಯಗಳನ್ನು ಕೇಳ್ತಾ ಇರ್ತಾರೆ. ದಯಮಾಡಿ ಆ ರೀತಿಯಾದಂತ ಭಾವನೆಗಳನ್ನು ಹೊರಹಾಕಿ ಯಾವುದೇ ಆಗಲಿ ಮೊದಲು ಒಬ್ಬರು ಬಹಳ ಚೆನ್ನಾಗಿ ಹೇಳಿದ್ರು, ನೀವು ನಮ್ಮ ಮಾಡ್ತಾನೆ ಮದುವೆ ಆಗ್ತಾ ಬಿಡ್ತೋ ಬನ್ನಿ ನೋಡಿ ಆಮೇಲೆ ಮುಂದೆ ಪ್ರಶ್ನೆ ಇತ್ತು. ಈ ರೀತಿ ಭಾವನೆ ಮೇಡಮ್ ಈ ಕಡೆ ನೋಡಿ ಮೇಡಮ್, ಇಲ್ಲ ಖಾಲಿ ಪೇಪರ್. ಓ